ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 12,000 ರೂಪಾಯಿ 6 ಕಂತು ಹಣ ಜಮೆ ಬಗ್ಗೆ ಒಂದು ಬಂಪರ್ ಸಿಹಿ ಸುದ್ದಿ ಕೂಡ ಬಂದಿರುವಂತದ್ದು ವೀಕ್ಷಕರೇ. ಅದೇ ತರ ಗೃಹಲಕ್ಷ್ಮಿಯರಿಗೆ ಇನ್ ಮುಂದೆ ಹೊಸ ನಿಯಮ, ಈ ತಪ್ಪು ಮಾಡಿದ್ರೆ ಹಣ ಕೂಡ ಬರೋದಿಲ್ಲ. ಬ್ಯಾಂಕ್ ಅಕೌಂಟ್ ಇದ್ದವರು ಗೃಹಲಕ್ಷ್ಮಿಯವರು ವಿಡಿಯೋ ತಪ್ಪದೆ ಕೊನೆ ತನಕ ನೋಡಿ. ಮತ್ತೆ ವೀಕ್ಷಕರೇ, ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಬಂಪರ್ ಸಿಹಿ ಸುದ್ದಿ ಸದ್ಯಕ್ಕೆ ಬರ್ತಾ ಇರುವಂತದ್ದು ವೀಕ್ಷಕರೇ. ಹೌದು, ಕರ್ನಾಟಕ ರಾಜ್ಯದಂತ ಎಲ್ಲಾ ಪಡಿತರ ಚೀಟಿದಾರರಿಗೂ ಕೂಡ ರಾಜ್ಯ ಸರ್ಕಾರದಿಂದ ಒಂದು ಸಿಹಿ ಸುದ್ದಿ ಕೂಡ ಬಂದಿದೆ. ಇನ್ನು ಎರಡನೇದಾಗಿ ಹೊಸ ನಿಯಮವೂ ಕೂಡ ಶುರುವಾಗ್ತಾ ಇದೆ. ಇನ್ಮೇಲೆ ಈ ತಪ್ಪು ಮಾಡಿದ್ರೆ ನಿಮಗೆ ಅಕ್ಕಿ ಕೂಡ ಸಿಗೋದಿಲ್ಲ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇನ್ನು ಮೂರನೇದಾಗಿ ಮತ್ತೆ ಬಸ್ ಸಂಚಾರ ಬಂದ್ ಆಗಲಿದೆ. 2 ದಿನದವರೆಗೂ ಸಾರಿಗೆ ನೌಕರರು ಮುಷ್ಕರವನ್ನ ಮಾಡ್ತಾ ಇದ್ದಾರೆ. ಯಾವಾಗ ಮುಷ್ಕರ ಮಾಡ್ತಾ ಇದ್ದಾರೆ? ನೀವು ಕೂಡ ಊರಿಗೆ ಹೋಗಲು ಪ್ಲಾನಿಂಗ್ ಮಾಡ್ತಾ ಇದ್ರೆ ಮತ್ತೆ ಕರ್ನಾಟಕ ರಾಜ್ಯದಂತ ಬಸ್ ಸಂಚಾರದಲ್ಲಿ ವೃತ್ತಿಯಾಗಬಹುದು. ಅದೇ ತರ ಯಾವ ದಿನಾಂಕದಂದು ಮುಷ್ಕರ ಮಾಡ್ತಾ ಇದ್ದಾರೆ ಸಾರಿಗೆ ನೌಕರರು. ಮತ್ತೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಎಲ್ಲಿಗೆ ಬಂತು? ಯಾವಾಗಲಿಂದ ವಿತರಣೆ ಮಾಡ್ತಾರೆ ಸ್ಮಾರ್ಟ್ ಕಾರ್ಡ್? ಪ್ರತಿಯೊಬ್ಬರು ಕೂಡ ಮಹಿಳೆಯರು ವಿಡಿಯೋ ಪೂರ್ತಿಯಾಗಿ ನೋಡಿ. ಅದಕ್ಕಂದ್ರೆ ಆಧಾರ್ ಕಾರ್ಡ್ಗೆ ಬ್ರೇಕ್ ಬೀಳಲಿದೆ. ಆಧಾರ್ ಕಾರ್ಡ್ ತೋರಿಸಿದ್ರೆ ಫ್ರೀ ಟಿಕೆಟ್ ಕೊಡಲ್ಲ. ಮತ್ತೆ 4ನೇದಾಗಿ ಬಜೆಟ್ ಬಗ್ಗೆನೂ ಕೂಡ ಬಂಪರ್ ಸಿಹಿ ಸುದ್ದಿ ಸದ್ಯಕ್ಕೆ ಬರ್ತಾ ಇರುವಂತದ್ದು. 5 ದಿನಗಳಲ್ಲಿ 50 ಇಲಾಖೆ ಜೊತೆಗೆ ಸಭೆಯನ್ನು ಮಾಡಲಾಗಿದೆ. ರೈತರಿಗೆ ಆಗಿರ್ಬೋದು, ಮಹಿಳೆಯರಿಗೆ ಆಗಿರ್ಬೋದು, ಎಲ್ಲರಿಗೂ ಕೂಡ ಸಾರ್ವಜನಿಕರಿಗೆ ಕರ್ನಾಟಕ ಸರ್ಕಾರದ 17ನೇ ಬಜೆಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದೇ ಮಾರ್ಚ್ 6ನೇ ತಾರೀಕಿಗೆ ಬಜೆಟ್ ಮಂಡನೆ ಮಾಡಲಿದ್ದಾರೆ ವೀಕ್ಷಕರೇ. ಇನ್ನು ಕೊನೆಯದಾಗಿ ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡೋರಿಗೆ ಒಂದು ಸುವರ್ಣ ಅವಕಾಶ, ಮತ್ತೊಂದು ಬಂಗಾರದಂತ ಅವಕಾಶ ಅಂತ ಹೇಳ್ಬೋದು. ಬಂಗಾರ ಮತ್ತು ಬೆಳ್ಳಿ ದರ ರಾತ್ರೋರಾತ್ರಿ ಕುಸಿತ ಕಾಣ್ತಾ ಇದೆ. ಹೌದು ವೀಕ್ಷಕರೇ, ಈಗಾಗಲೇ ಬಂಗಾರ ಮತ್ತು ಬೆಳ್ಳಿ ದರ MCX ಗೋಲ್ಡ್ ಅಲ್ಲಿ ಆಗಿರ್ಬೋದು, ಮತ್ತೆ ಡಾಲರ್ ರೇಟ್ ಸ್ಟ್ರಾಂಗ್ ಆಗಿರೋದಾಗಿರ್ಬೋದು, ಈಗ ಮತ್ತೆ ಬಂಗಾರ ಬೆಳ್ಳಿ ಇಳಿಕೆ ಆಗ್ತಾ ಇದೆ. ಎಷ್ಟು ಇಳಿಕೆ ಆಗಿದೆ, ಇನ್ನು ಎಷ್ಟು ಇಳಿಕೆ ಆಗುತ್ತೆ ಎಲ್ಲ ಕೂಡ ನೋಡ್ತಾ ಹೋಗೋಣ. ಮೊದಲಿಗೆ ವಿಡಿಯೋ ಪೂರ್ತಿಯಾಗಿ ನೋಡಿ, ವಿಡಿಯೋ ಮಿಸ್ ಮಾಡಬೇಡಿ. ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಬೇಗನೆ ವಿಡಿಯೋಗೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಕೂಡ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡೋದ್ರ ಜೊತೆಗೆ ನಿಮಗೂ ಕೂಡ 25 ಹಾಗೂ 26ನೇ ಕಂತು ಹಣ ಜಮೆ ಆಯ್ತಾ, ಎಸ್ ಆರ್ ನೋ ಅಂತ ಬೇಗನೆ ಕಮೆಂಟ್ ಅಲ್ಲಿ ತಿಳಿಸಿ ವೀಕ್ಷಕರೇ. ಹೌದು, ಗೃಹಲಕ್ಷ್ಮಿಯರಿಗೆ ಈಗ ಸದ್ಯಕ್ಕೆ ಬಂಪರ್ ಸುದ್ದಿ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಎದಕ್ಕಂದ್ರೆ ಈಗಾಗಲೇ ಈ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ ಹಣ ಜಮೆ ಆಗೋದಕ್ಕೆ ಶುರುವಾಗಿದೆ ವೀಕ್ಷಕರೇ. ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಬೆಂಗಳೂರಿಂದ ಹಿಡಿದು ಚಾಮರಾಜನಗರ, ಬೀದರ್, ಯಾದಗಿರಿ, ಕಲಬುರಗಿ, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಬಾಗಲಕೋಟೆ, ಗದಗ, ಹಾವೇರಿ, ಹಾಸನ, ಕೊಡಗು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಮತ್ತೆ ಮಲೆನಾಡು ಭಾಗದಲ್ಲಿ ಆಗಿರಬಹುದು, ಪ್ರತಿಯೊಂದು ಭಾಗದಲ್ಲೂ ಕೂಡ 25ನೇ ಕಂತು ಜಮೆ ಆಗಿದೆ ವೀಕ್ಷಕರೇ. 2,000 ರೂಪಾಯಿ ಜಮೆ ಆಗಿದೆ. ನೀವು ಕೂಡ ಬಾರಿ ನಿಮ್ಮ ಬ್ಯಾಂಕ್ ಖಾತೆ ಚೆಕ್ ಮಾಡಿಕೊಳ್ಳಿ. ಮೊದಲಿಗೆ ಕೇಳೋದಾದ್ರೆ, ಇಲ್ಲಿವರೆಗೂ 26 ಕಂತು ಹಣ ಹಾಕಿದ್ದೇವೆ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ. ಅಂದ್ರೆ ಪ್ರತಿಯೊಬ್ಬರ ಗೃಹಲಕ್ಷ್ಮಿ ಅಕೌಂಟ್ಗೆ ಸರ್ಕಾರದಿಂದ 52,000 ರೂಪಾಯಿ ಹಣ ಜಮೆ ಆಗಿದೆ ಅಂತಾನೂ ಕೂಡ ಹೇಳಲಾಗಿದ್ದು, ಇದಕ್ಕೋಸ್ಕರ 60,000 ಕೋಟಿ ಇಲ್ಲಿವರೆಗೂ ಹಣವನ್ನ ಫಲಾನುಭವಿಗಳ ಖಾತೆಗೆ ಹಾಕಲಾಗಿದೆ ವೀಕ್ಷಕರೇ. ಒಟ್ಟು 1,28,00,000 ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ಆಧಾರವಾಗಬೇಕಂತ ಗುರಿ ಇದೆ ಅಂತಾನೂ ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ. 26 ತಿಂಗಳ ಕಂತಿನ ಹಣವನ್ನ ಜಮೆ ಮಾಡಲಾಗಿದೆ ವೀಕ್ಷಕರೇ. ಅಂದ್ರೆ 26 ಕಂತು ಕಂಪ್ಲೀಟ್ ಆಗಿದೆ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಮೊದಲಿನಿಂದ ಜಾಯ್ನಿಂಗ್ ಆಗಿದ್ರೆ ನಿಮಗೂ ಕೂಡ ಅಕೌಂಟ್ಗೆ 52,000 ರೂಪಾಯಿ ಬಂದಿರುತ್ತೆ, ಚೆಕ್ ಮಾಡಿಕೊಳ್ಳಿ. ಅಂದ್ರೆ ಒಟ್ಟು 26 ಕಂತು ಜಮೆ ಆಗಿದೆ. ಹಾಗಾದ್ರೆ ಇನ್ನು ಬಾಕಿ ಉಳಿದಿರೋದು 4 ಕಂತು ಅಂತ ಬಿಜೆಪಿ ವಿರೋಧ ಪಕ್ಷದವರು ಕೂಡ ಈಗ ಹೇಳ್ತಾ ಇರುವಂತದ್ದು ವೀಕ್ಷಕರೇ. ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ, ಒಟ್ಟು ಸರ್ಕಾರ ಜನವರಿ ತಿಂಗಳವರೆಗೂ ಲೆಕ್ಕ ಹಿಡಿದ್ರೆ ಒಟ್ಟು 30 ಕಂತು ಕೊಡಬೇಕು. ಆದ್ರೆ 26 ಕಂತು ಮಾತ್ರ ಕೊಟ್ಟಿದೆ. ಅಂದ್ರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಕೂಡ ಹಣ ಹಾಕಿರ್ಲಿಲ್ಲ. ಆ ಒಂದು ಹಣ ಈಗ ಜಮೆ ಆಗೋದಕ್ಕೆ ಶುರುವಾಗಿದೆ. ಒಟ್ಟು 48,000 ರೂಪಾಯಿ ಹಣವನ್ನ ಹಾಕಲಾಗಿದ್ದು, ನಂತರ ಒಟ್ಟು 6 ಕಂತು ಅಂದ್ರೆ 12,000 ರೂಪಾಯಿ ಬಾಕಿ ಇತ್ತು. ಆ 6 ಕಂತಿನಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು, ಮತ್ತೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ದ್ದು ಮತ್ತೆ ಜನವರಿ ತಿಂಗಳದ್ದು ಒಟ್ಟು 6 ಕಂತು ಬಾಕಿ ಇತ್ತು ವೀಕ್ಷಕರೇ. ಅದೇ ತರ 24 ಕಂತಾಗಿತ್ತಲ್ಲ, ಈಗ 2 ಕಂತು ಹಣ ಜಮೆ ಆಗಿದೆ. ಸೊ ಈಗ 26 ಕಂತು 52,000 ರೂಪಾಯಿ ಹಣ ಇಲ್ಲಿವರೆಗೂ ಜಮೆ ಮಾಡಿದಂತಾಗಿದೆ. ಇನ್ನು ಉಳಿದ ಬಾಕಿ ಇರೋ ಹಣವನ್ನು ಕೂಡ ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುತ್ತೆ ಮತ್ತು ಎಲ್ಲರ ಅಕೌಂಟ್ಗೂ ಕೂಡ ಜಮೆ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ಈಗಾಗಲೇ ನಿಮ್ಮ ಅಕೌಂಟ್ಗೂ ಕೂಡ ಹಣ ಬಂದಿದ್ರೆ ಬೇಗನೆ ಚೆಕ್ ಮಾಡಿಕೊಳ್ಳಿ. ಅಥವಾ ನೀವೇನಾದ್ರೂ ಬ್ಯಾಂಕ್ ಖಾತೆಗೆ NPCI ಮ್ಯಾಪಿಂಗ್ ಮಾಡಿಸಿಲ್ಲ ಅಂದ್ರೆ ನಿಮಗೆ ಹಣ ಬರೋದು ಕೂಡ ತಡವಾಗಬಹುದು. ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ಇನ್ನು ಮುಖ್ಯವಾಗಿ ವೀಕ್ಷಕರೇ, ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ನೀವು ಯಜಮಾನಿ ಸ್ಥಾನದಲ್ಲಿ ಇರಬೇಕು ಅಂತ ಹೇಳಲಾಗಿದೆ. ಮತ್ತೆ ನಿಮ್ಮ ರೇಷನ್ ಕಾರ್ಡ್ ಮೇಲಿರೋ ಹೆಸರು ಮತ್ತು ನಿಮ್ಮ ಒಂದು ಬ್ಯಾಂಕ್ ಖಾತೆಯಲ್ಲಿರೋ ಹೆಸರು ಒಂದೇ ತರ ಇರಬೇಕು. ಏನಾದ್ರೂ ಮಿಸ್ಟೇಕ್ ಇದ್ರೂ ಕೂಡ ಹಣ ಬರೋದು ತಡವಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ. 4ನೇದಾಗಿ, ನಿಮ್ದು ಏನಾದ್ರೂ BPL ಕಾರ್ಡು, APL ಕಾರ್ಡು ಅನರ್ಹ ಅಂತ ಏನಾಗೋ ಇದ್ರೆ, ಅಂದ್ರೆ ನಿಮ್ಮ ಒಂದು BPL ರೇಷನ್ ಕಾರ್ಡ್, APL ರೇಷನ್ ಕಾರ್ಡು ಸರ್ಕಾರದಿಂದ ಅನರ್ಹ ಪಟ್ಟಿಗೆ ಸೇರಿದ್ರೆ ಅವಾಗ್ಲೂ ಕೂಡ ನಿಮಗೆ ಹಣ ಬರೋದು ತಡವಾಗುತ್ತೆ. ಇನ್ನು ಮುಖ್ಯವಾಗಿ
ಮೃತಪಟ್ಟವರ ಅಕೌಂಟ್ಗೂ ಕೂಡ ಹಣ ಹೋಗಿದೆ. ಹೀಗಾಗಿ ಇನ್ಮೇಲೆ ಪ್ರತಿ ವರ್ಷವೂ ಕೂಡ ಜೀವಿತ ಪ್ರಮಾಣ ಪತ್ರ ಗೃಹಲಕ್ಷ್ಮಿಯವರು ಕೊಡಬೇಕಾಗುತ್ತೆ. ಪ್ರತಿ ವರ್ಷ ಒಮ್ಮೆ ಬಾರಿ ಈ ಒಂದು ಯೋಜನೆ ರಿನಿವಲ್ ಅನ್ನ ಮಾಡಿಸಬೇಕು, ಅವಾಗ ಮಾತ್ರ ನಿಮಗೆ ಹಣ ಬರುತ್ತೆ. ಜೀವಿತ ಪ್ರಮಾಣ ಪತ್ರ ಕೊಡೋದ್ರ ಬಗ್ಗೆ ಸರ್ಕಾರದಿಂದ ಅಧಿಕೃತ ಅಪ್ಡೇಟ್ ಬರೋದು ಮಾತ್ರ ಬಾಕಿ ಇದೆ ವೀಕ್ಷಕರೇ. ಇನ್ನು ಎರಡನೇದಾಗಿ ಕರ್ನಾಟಕ ರಾಜ್ಯಾದ್ಯಂತ 2 ದಿನ ಸಾರಿಗೆ ನೌಕರರು ಮತ್ತೆ ಮುಷ್ಕರ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಹೌದು ವೀಕ್ಷಕರೇ, ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ನೌಕರರು ಬೆಂಗಳೂರು ಚಲೋ ಅಂತಾನು ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಬಸ್ ಸಂಚಾರ ವೃತ್ತಿವಾಗಬಹುದು ಅಂತಾನು ಕೂಡ ಹೇಳಲಾಗ್ತಾ ಇದೆ. ಸಾರಿಗೆ ನೌಕರರ ಬೇಡಿಕೆಗಳನ್ನ ಕರ್ನಾಟಕ ಸರ್ಕಾರ ಈಡೇರಿಸಿಲ್ಲ. ಈ ಕಾರಣಕ್ಕೆ ಸರ್ಕಾರದ ವಿರುದ್ಧ ಮತ್ತೆ ಸಿಡಿದೆದ್ದಿರೋ ಸಾರಿಗೆ ನೌಕರರು ಕಳೆದ ತಿಂಗಳು ಜನವರಿ 29ಕ್ಕೆ ಬೆಂಗಳೂರು ಚಲೋ ಅಂತ ಕರೆ ಕೊಟ್ಟಿದ್ರು. ಆದ್ರೆ ಆ ಒಂದು ಸಮಯದಲ್ಲಿ ಅನಂತ್ ಸುಬ್ರಾವ್ ಅವರು ನಿಧನರಾದ ಹಿನ್ನೆಲೆ ಮತ್ತೆ ಇದನ್ನ ಮುಂದೂಡಿಕೆ ಮಾಡಲಾಗಿತ್ತು ವೀಕ್ಷಕರೇ. ಈಗ ಮತ್ತೆ ಫೆಬ್ರವರಿ 19ನೇ ತಾರೀಕಿಗೆ, ಹೌದು ಇದೇ ಒಂದು 19ನೇ ತಾರೀಕಿಗೆ ಸಾರಿಗೆ ನೌಕರರು ಮತ್ತೆ ಬೆಂಗಳೂರು ಚಲೋ ಅಂತ ಹೇಳಿ ಮತ್ತೆ ಒಂದು ಸಾರಿಗೆ ನೌಕರರು ಮುಷ್ಕರವನ್ನ ಮಾಡಲು ಮುಂದಾಗಿದ್ದಾರೆ. ಹಾಗಾಗಿ ಫೆಬ್ರವರಿ 19ನೇ ತಾರೀಕಿನಂದು ಸಂಚಾರದಲ್ಲಿ ವೃತ್ತಿಯವಾಗುತ್ತೆ. ಮತ್ತೆ ಇಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಇಲ್ಲಿ ಸಾರಿಗೆ ನೌಕರರು ಪ್ರತಿಭಟನೆ ಮಾಡಲಿದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಅಂತ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಮುಖ್ಯವಾಗಿ ಫೆಬ್ರವರಿ 19 ಫ್ರೀಡಂ ಪಾರ್ಕ್ ನಲ್ಲಿ ಬೆಂಗಳೂರು ಚಲೋಗೆ ಕರೆ ಕೊಡಲಾಗಿದೆ. ಇನ್ನೊಂದು ಕಡೆಗೆ ಫೆಬ್ರವರಿ 20ರಂದು 2ನೇ ದಿನವೂ ಕೂಡ ಕೆಎಸ್ಆರ್ಟಿಸಿ 4 ನಿಗಮದ ನೌಕರರು ಪ್ರತಿಭಟನೆಗೆ ಇಳಿಯುವ ಸಾಧ್ಯತೆ ಇದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಫೆಬ್ರವರಿ 19ನೇ ತಾರೀಕು ಬೆಂಗಳೂರು ಚಲೋ ಹೋರಾಟದಲ್ಲಿ ಭಾಗಿಯಾಗುವ ನೌಕರರ ವಿರುದ್ಧ ಕಾನೂನು ಕ್ರಮ ಜರುಗಿಸುತ್ತೀವಿ ಅಂತ ಸಂಸ್ಥೆ ವ್ಯವಸ್ಥಾಪಕರು ಈಗಾಗಲೇ ಆದೇಶ ಹೊರಡಿಸಿದ್ದಾರೆ. ಹಾಗಾದ್ರೆ ಫೆಬ್ರವರಿ 19, 20ನೇ ತಾರೀಕಿಗೆ ಬಸ್ ಸಂಚಾರದಲ್ಲಿ ವೃತ್ತಿಯವಾಗುತ್ತಾ? ಹೌದು ವೀಕ್ಷಕರೇ, ಬಸ್ ಸಂಚಾರದಲ್ಲಿ ವೃತ್ತಿಯಾಗಬಹುದು. ಬಸ್ ಸಂಚಾರ ಕೆಲವು ಲೇಟ್ ಆಗಬಹುದು ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಕೆಎಸ್ಆರ್ಟಿಸಿ ಸೇರಿದಂತೆ ಬಿಎಂಟಿಸಿ ಸೇರಿದಂತೆ 4 ನಿಗಮಗಳ ಬಸ್ ಸಂಚಾರದಲ್ಲಿ ವೃತ್ತಿ ಉಂಟಾಗುವುದು ಖಚಿತ. ಆದ್ರೆ ಸಂಪೂರ್ಣವಾಗಿ ಬಂದ್ ಆಗುವುದು ಕಷ್ಟಕರವಾಗಿದ್ದು, ಸಾಮಾನ್ಯ ಬಸ್ ಓಡಾಟಕ್ಕಿಂತ ಸ್ವಲ್ಪ ಕಡಿಮೆ ಬಸ್ ಸಂಚಾರ ಇರಬಹುದು. ಹೀಗಾಗಿ ಆ 2 ದಿನ ಏನಾದ್ರೂ ಬಸ್ ಸಂಚಾರ ಇಟ್ಕೊಂಡಲ್ಲಿ ಸ್ವಲ್ಪ ಮುಂಜಾಗೃತಾ ಕ್ರಮ ನೀವು ತೆಗೆದುಕೊಳ್ಬೇಕು ಅಂತ ಹೇಳಲಾಗಿದೆ. ಇನ್ನು ಮುಖ್ಯವಾಗಿ ಸಾರಿಗೆ ನೌಕರರ ಬೇಡಿಕೆ ಸರ್ಕಾರ ಈಡೇರಿಸುತ್ತೋ ಮತ್ತೆ ಇಲ್ಲಿ ಯಾವ ತರ ಸಂಧಾನ ಸಭೆಯಲ್ಲಿ ಏನಾಗುತ್ತೆ ಎಲ್ಲ ಕೂಡ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಹಿತಿ ಕೊಡಲಿದ್ದೇವೆ. ಮೊದಲಿಗೆ ಈಗ ಸ್ಮಾರ್ಟ್ ಕಾರ್ಡ್ ವಿತರಣೆ ಕೂಡ ಇಲ್ಲಿ ಮಾಡಲಾಗ್ತಾ ಇದೆ. ಹೌದು, ಇನ್ ಮುಂದೆ ಆಧಾರ್ ಕಾರ್ಡ್ಗೂ ಕೂಡ ಬ್ರೇಕ್ ಬೀಳಲಿದೆ ಅಂತ ಹೇಳ್ಬಹುದು. ಅಂದ್ರೆ ವೀಕ್ಷಕರೇ, ಮಹಿಳೆಯರು ಫ್ರೀ ಆಗಿ ಉಚಿತವಾಗಿ ಸ್ಮಾರ್ಟ್ ಕಾರ್ಡ್ ಅನ್ನ ಪಡೆದುಕೊಳ್ಳಬಹುದು. ಸರ್ಕಾರದಿಂದಲೇ ಫ್ರೀ ಆಗಿ ಉಚಿತವಾಗಿ ಮಹಿಳೆಯರಿಗೆ ಸ್ಮಾರ್ಟ್ ಕಾರ್ಡ್ ಅನ್ನ ವಿತರಣೆ ಮಾಡಲಾಗುತ್ತೆ ಅಂತ ಸಾರಿಗೆ ಸಚಿವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಂದಿನ ಒಂದು 15 ದಿನದಲ್ಲಿ ಇದರ ಬಗ್ಗೆ ಅಪ್ಡೇಟ್ ಅಧಿಕೃತವಾಗಿ ವಿತರಣೆ ಶುರು ಆಗಬಹುದು. ಇನ್ನು ಬಿಪಿಎಲ್ ಕಾರ್ಡ್ ಇರ್ಲಿ, ನಿಮ್ಮ ಹತ್ರ ಪಡಿತರ ಚೀಟಿ ಇದ್ರೆ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ವೀಕ್ಷಕರೇ. ಯಾಕಂದ್ರೆ ನಿಮಗೆಲ್ಲರಿಗೂ ಕೂಡ ಒಂದು ಸಿಹಿ ಸುದ್ದಿ ಸದ್ಯಕ್ಕೆ ಇಲ್ಲಿ ಬರ್ತಾ ಇದೆ. ಅದೇನಪ್ಪಾ ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಇಂದಿರಾ ಕಿಟ್ ವಿತರಣೆ ವೀಕ್ಷಕರೇ, ಇದೇ ಒಂದು ಮಾರ್ಚ್ 10ನೇ ತಾರೀಕಿನ ಒಳಗಡೆ ನಿಮ್ಮ ಒಂದು ಕೈಗೆ ಸೇರಲಿದೆ ಇಂದಿರಾ ಕಿಟ್ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಕರ್ನಾಟಕ ಸರ್ಕಾರದಿಂದ ಅನ್ನಭಾಗ್ಯ ಯೋಜನೆ ಕೂಡ ಪರಿಷ್ಕರಣೆ ಮಾಡಲಾಗ್ತಾ ಇದೆ. ಹೌದು, ಒಂದು ಕಡೆಗೆ ಶಕ್ತಿ ಯೋಜನೆ ಅಡಿಯಲ್ಲಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮತ್ತೆ ಇಲ್ಲಿ ಮೃತಪಟ್ಟವರ ಅಕೌಂಟ್ಗೆ ಹಣ ಹೋಗಬಾರ್ದು ಅಂತ ಜೀವಿತ ಪ್ರಮಾಣ ಪತ್ರ ಅಪ್ಲೋಡ್ ಮಾಡೋ ಹೊಸ ನಿಯಮ ಆಗಿರ್ಬೋದು. ಇನ್ನು 3ನೇದಾಗಿ ಅನ್ನಭಾಗ್ಯ ಯೋಜನೆಯಲ್ಲೂ ಕೂಡ ಪೌಷ್ಟಿಕ ಆಹಾರ ಭಾಗ್ಯಗಳನ್ನ, ಅಂದ್ರೆ ಮುಖ್ಯವಾಗಿ ಹೇಳೋದೇನಪ್ಪ ಅಂದ್ರೆ ಒಂದು ಪರಿಷ್ಕರಣೆ. ಆದ್ರೆ ಇದು ಜನರಿಗೆ ತುಂಬಾನೇ ಗುಡ್ ನ್ಯೂಸ್ ಆಗಿದೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ರಾಜ್ಯ ಸರ್ಕಾರದಿಂದ ಇನ್ ಮುಂದೆ ನಿಮಗೆ ಅಕ್ಕಿ ಜೊತೆಗೆ ಇಂದಿರಾ ಕಿಟ್ ಕೂಡ ಸಿಗಲಿದೆ ವೀಕ್ಷಕರೇ. ಇಂದಿರಾ ಕಿಟ್ ನಲ್ಲಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ವಸ್ತುಗಳು ಕೂಡ ಇರಲಿದ್ದಾವೆ. ಮೊದಲು ಹೆಸರು ಕಾಳು ಕೂಡ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು. ನಂತರ ಹೆಸರು ಕಾಳಿನ ಬದಲಾಗಿ ಹೆಚ್ಚುವರಿ ತೊಗರಿ ಬೇಳೆಯನ್ನ ವಿತರಣೆ ಮಾಡ್ತೀವಿ ಅಂತಾನು ಕೂಡ ಘೋಷಣೆಯನ್ನ ಇಲ್ಲಿ ಮಾಡಲಾಗಿದೆ. ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಯಾವಾಗ್ಲಿಂದ ವಿತರಣೆ ಮಾಡ್ತಾರೆ? ಮಾರ್ಚ್ 10ನೇ ತಾರೀಕಿನ ಒಳಗೆ ಜನರ ಕೈಗೆ ಸೇರುತ್ತೆ ಇಂದಿರಾ ಕಿಟ್ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಫೆಬ್ರವರಿ ಕೊನೆ ವಾರದಲ್ಲಿ ಅಥವಾ ಮಾರ್ಚ್ ತಿಂಗಳ ಮೊದಲ ವಾರದಿಂದಲೇ ಇಂದಿರಾ ಕಿಟ್ ವಿತರಣೆ ಶುರುವಾಗುತ್ತೆ ಅಂತ ಖುದ್ದು ಸಚಿವರು, ಆಹಾರ ಸಚಿವರು KH ಮುನಿಯಪ್ಪ ಅವರು ಘೋಷಣೆ ಮಾಡಿರುವಂತದ್ದು. ಮತ್ತೆ ಇಲ್ಲಿ 2ನೇದಾಗಿ 75 ವರ್ಷ ಮೇಲ್ಪಟ್ಟವರಿಗೆ ಮನೆ ಬಾಗಿಲಿಗೆ ಪಡಿತರ ವ್ಯವಸ್ಥೆಯನ್ನ ಕಲ್ಪಿಸಲಾಗುತ್ತೆ ಅಂತ ಹೇಳಲಾಗಿದೆ ಅನ್ನ ಸುವಿಧಾ ಯೋಜನೆ ಮೂಲಕ. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್. ಬಂಗಾರ ಮತ್ತು ಬೆಳ್ಳಿ ದರ ದಿಢೀರನೆ ಕುಸಿತವನ್ನ ಕಂಡಿರುವಂತದ್ದು. MCX ಗೋಲ್ಡ್ ಅಲ್ಲೂ ಕೂಡ ಬಂಗಾರ ಮತ್ತು ಬೆಳ್ಳಿ ದರ ದಿಢೀರನೆ ಇಳಿಕೆ ಕಂಡಿದೆ. ಇದು ಒಂದು ಕಡೆಗೆ ಬಂಪರ್ ಸುದ್ದಿ. ನೀವು ಕೂಡ ಸ್ಕ್ರೀನ್ ಮೇಲೆ ಚಾರ್ಟ್ ಕೂಡ ನೋಡ್ತಿರ್ಬೋದು. ಈಗ 1,51,000 ಹತ್ತ ಈ ಒಂದು ಬಂಗಾರದ ಬೆಲೆ ಟ್ರೇಡ್ ಆಗ್ತಾ ಇದೆ. ಗೋಲ್ಡ್ ಫ್ಯೂಚರ್ಸ್ ಕೂಡ ನೀವು ನೋಡಬಹುದು. ಅದೇ ತರ ಬೆಳ್ಳಿ ಫ್ಯೂಚರ್ಸ್ ನೋಡೋದಾದ್ರೆ 2,29,000 ಸಾರ್ವಕಾಲಿಕ ಕನಿಷ್ಠ ಅಂತಾನೆ ಹೇಳ್ಬಹುದು. 4 ಲಕ್ಷ ರೂಪಾಯಿ ದಾಟಿತ್ತು ಬೆಳ್ಳಿ ದರ 1 kgಗೆ. ಈಗ
2,29,000 ಅತ್ತ ಟ್ರೇಡ್ ಆಗ್ತಾ ಇದೆ ಸಿಲ್ವರ್ ಫ್ಯೂಚರ್ಸ್ ಇನ್ MCX ಒಂದು ವೆಬ್ಸೈಟ್ ಅಲ್ಲಿ ಅಂತ ಹೇಳ್ಬೋದು. ಅದೇ ತರ ಬಂಗಾರದ ಬೆಲೆ ಮತ್ತೆ 1,400 ರೂಪಾಯಿ ಇಳಿಕೆ ಆಗೋದ್ರ ಮೂಲಕ ಈಗ 1,54,910 ರೂಪಾಯಿ ಆಗಿದೆ. ಅದೇ ತರ ಬೆಳ್ಳಿ ದರವು ಕೂಡ 1 ಕೆಜಿಗೆ 2,60,000 ರೂಪಾಯಿ ಟ್ರೇಡ್ ಆಗ್ತಾ ಇದೆ. ಇನ್ನೊಂದು ಕಡೆಗೆ ಲೈವ್ ಆಗಿ 2,45,000 ರೂಪಾಯಿ ಲೋವರ್ ಟಚ್ ಕೂಡ ಆಗಿದೆ. ಅಂದ್ರೆ ಬೆಳ್ಳಿ ದರ ಮತ್ತೆ ನಾಳೆ ಇಳಿಕೆ ಆಗೋ ಸಂಭವ ಕಂಡು ಬರ್ತಾ ಇದೆ. MCX ಅಲ್ಲಿ ಆಗಿರ್ಬೋದು ಟ್ರೇಡಿಂಗ್ ಅಲ್ಲಿ ಮತ್ತೆ ಬೆಳ್ಳಿ ದರ ಪಾತಾಳಕ್ಕೆ ಕುಸಿತಾ ಇದೆ. ಬಂಗಾರ ದರವು ಕೂಡ ಇಳಿಕೆ ಆಗ್ತಾ ಇದೆ. ವೀಕ್ಷಕರೇ, ನಿಮ್ಮ ಪ್ರಕಾರ 10 ಗ್ರಾಮ್ ಚಿನ್ನದ ಬೆಲೆ ಎಷ್ಟಾಗಬೇಕು ಅಂತ ಕಮೆಂಟ್ ಮಾಡಿ. ಅದೇ ತರ 1 ಕೆಜಿ ಬೆಳ್ಳಿ ದರ ಎಷ್ಟಾಗಬೇಕು ಅಂತ ಕಮೆಂಟ್ ಮಾಡಿ. ಸದ್ಯಕ್ಕೆ ಹೇಳೋದಾದ್ರೆ ಬಂಗಾರ ಬೆಳ್ಳಿ ದರ ಇಳಿಕೆ ಆಗ್ತಾ ಇದ್ದದ್ದು ಒಂದು ಕಡೆಗೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಬನ್ನಿ ಕೊನೆಯದಾಗಿ ಬಜೆಟ್ ಬಗ್ಗೆನೂ ಕೂಡ ಒಂದು ಬಂಪರ್ ಸಿಹಿ ಸುದ್ದಿ ಬಂದಿದೆ. ಹೌದು ವೀಕ್ಷಕರೇ, ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಇದೇ ಒಂದು ಮಾರ್ಚ್ 6ನೇ ತಾರೀಕಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ. ಹೌದು ವೀಕ್ಷಕರೇ, ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ದಾಖಲೆಯ 17ನೇ ಬಜೆಟ್ ಮಂಡನೆ ಅಂತಾನೆ ಹೇಳ್ಬೋದು. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಹಸ್ತಾಂತರ, ಶಾಸಕರ ವಿದೇಶ ಪ್ರವಾಸ, ಸಚಿವ ಸಂಪುಟ ಪುನಾರಚನೆ ಚರ್ಚೆ ತಾರಕೇಕಿರುವ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಬದುಕಿನ 17ನೇ ಬಜೆಟ್ ಅನ್ನ ಮಾರ್ಚ್ 6ನೇ ತಾರೀಕಿನಂದು ಮಂಡಿಸಲು ಖಚಿತ ಮಾಡಿದ್ದಾರೆ. ಬೆಳಿಗ್ಗೆ 10:15 ಬಜೆಟ್ ಮಂಡಿಸಿ ಹೊಸ ದಾಖಲೆ ಬರೆಯಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತಾನೆ ಹೇಳಲಾಗಿದೆ. ವೀಕ್ಷಕರೇ, ಈಗಾಗಲೇ ಎಲ್ಲಾ ಇಲಾಖೆಗಳ ಜೊತೆಗೂ ಕೂಡ ಸಭೆಯನ್ನ ಮಾಡಲಾಗಿದೆ. ಹೌದು, ಬಜೆಟ್ ಬಗ್ಗೆ, ಜನಸಾಮಾನ್ಯರ ಬೇಡಿಕೆಗಳ ಬಗ್ಗೆ ಎಲ್ಲಾ ಒಂದು ಪತ್ರಿಕೆಗಳಿಂದ ಮಾಹಿತಿ ಪಡೆದು ಸಮಗ್ರವಾಗಿ ಎಲ್ಲಾ ಒಂದು ವಲಯಕ್ಕೂ ಕೂಡ ಹೆಚ್ಚು ಆದ್ಯತೆಯನ್ನ ಕೊಡಲಾಗುತ್ತೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಸಿದ್ದರಾಮಯ್ಯನವರು ಎಲ್ಲಾ ಒಂದು ಇಲಾಖೆ ಜೊತೆಗೂ ಕೂಡ ಈಗಾಗಲೇ ಎಲ್ಲಾ ಒಂದು ಕೋರಿಕೆಗಳು, ಬೇಡಿಕೆಗಳನ್ನು ಕೂಡ ಈಡೇರಿಸುವ ಒಂದು ಭರವಸೆನ ಕೊಟ್ಟಿದ್ದಾರೆ. ಮತ್ತು ಅದೇ ತರ ನಿಮ್ಗೆ ಗೊತ್ತಿರೋ ಹಾಗೆ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಸಾವಿರಾರು ಕೋಟಿ ಹಣವನ್ನ ಮೀಸಲಿಡಬೇಕು, ಅನುದಾನ ಬಿಡುಗಡೆ ಮಾಡಬೇಕು. ಅನ್ನಭಾಗ್ಯ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಶಕ್ತಿ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಮತ್ತೆ ಯುವ ನಿಧಿ ಯೋಜನೆ, ಮತ್ತೆ ಈಗ 6ನೇ ಗ್ಯಾರಂಟಿಯಾಗಿ ಭೂಮಿ ಗ್ಯಾರಂಟಿ, 7ನೇ ಗ್ಯಾರಂಟಿಯಾಗಿ ನೀರು ಯೋಜನೆಗಳು, ಅಂದ್ರೆ ಮೇಕೆದಾಟು ಯೋಜನೆ ಆಗಿರ್ಬೋದು, ರೈತರ ಒಂದು ಹೊಲಗದ್ದೆಗಳಲ್ಲಿ ನೀರು ಬಿಡೋ ಒಂದು ವ್ಯವಸ್ಥೆ, ಸಾರ್ವಜನಿಕರಿಗೆ ಸ್ವಚ್ಛ ಕುಡಿಯುವ ನೀರಿನ ಒಂದು ಅಭಿಯಾನ ಎಲ್ಲಾ ಕೂಡ ಈಗ ಬಜೆಟ್ ನಲ್ಲಿ ಘೋಷಣೆ ಆಗಲಿದೆ ಅಂತಾನೂ ಕೂಡ ಹೇಳ್ಬೋದು. ವೀಕ್ಷಕರೇ, ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ. ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.